ಪ್ರದೇಶದಲ್ಲಿ ಮಾರಣಾಂತಿಕ ಚಂಡಮಾರುತ. ದಿಢೀರ್ ಮಳೆಗೆ ದಂಗಾದ ಜನ. ರಾತ್ರೋರಾತ್ರಿ ಇನ್ನೂ 96 ಜನರು ಸಾವನ್ನಪ್ಪಿದ್ದಾರೆ. ಚಂಡಮಾರುತದ ಭೀತಿ. ಉತ್ತರ ಪ್ರದೇಶದಾದ್ಯಂತ ಮಳೆ, ಧೂಳಿನ ಬಿರುಗಾಳಿ ಮತ್ತು ಬೀಳುವ ಮರಗಳು ಭಾರೀ ವಿನಾಶಕ್ಕೆ ಕಾರಣವಾಗಿದ್ದು 96 ಸಾವು. ಮಳೆ ಅಬ್ಬರ ಹೆಂಗಿತ್ತು ಅಂದರೆ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಿದ್ದ ಮನುಷ್ಯ ಹಂಗೆ ಹಾರ್ಕೊ ಹೋಗ್ತಿದ್ದಾನೆ. ಸದ್ಯ ಆ ಮನುಷ್ಯನಿಗೆ ಏನೂ ಆಗಲಿಲ್ಲ. ವ್ಯಾಪಕ ಹಾನಿ. ರಾಜ್ಯದ ಸುಮಾರು 30ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಗಾಳಿ ಮಳೆಯ ಅಬ್ಬರಕ್ಕೆ ನೂರಾರು ಮನೆಗಳು ಹಾನಿಗೊಳಗಾಗಿವೆ. ವಿದ್ಯುತ್ ಕಂಬಗಳು ಮತ್ತು ಮರಗಳು ಉರುಳಿ ಬಿದ್ದಿವೆ. ಮಾರಣಾಂತಿಕ ಮಳೆಗೆ ಮರಗಳು ಉರುಳಿ ವಾಹನ ಚಾಲಕರಿಗೆ ಭಾರೀ ಸಂಕಷ್ಟ. ಹವಾಮಾನ ಇಲಾಖೆ ಇನ್ನು ಉತ್ತರ ಪ್ರದೇಶದಲ್ಲಿ ಕೆಲವು ದಿನಗಳ ತನಕ ಮಾರಣಾಂತಿಕ ಮಳೆ ಬರುತ್ತದೆ ಎಂದು ಹೇಳಿದೆ. ಬಿರುಗಾಳಿ ಸಹಿತ ಮಳೆಗೆ ವಾಹನಗಳ ಮೇಲೆ ಮರಗಳು ಉರುಳಿ ಭಾರೀ ಅವಾಂತರ ಸೃಷ್ಟಿಸಿದೆ. ಇಷ್ಟಾಗಿತ್ತು ಇವತ್ತಿನ ಸುದ್ದಿ. ಸ್ಟೇ ಟ್ಯೂನ್ಡ್ ಫ್ರಮ್ TZ ನ್ಯೂಸ್. ಐ ಆಮ್ ರಿತಿಕೇಶ್.